ಜೀವನಕ್ಕೆ ಪ್ರೀತಿ ಪ್ರಯಾಣ. ಬಂಧುಗಳೇ ನಮಸ್ತೆ. ನಾವಿವತ್ತು ಬೆಂಗಳೂರಿನ ಒಂದು ದೇವಸ್ಥಾನ ರಾಜರಾಜೇಶ್ವರಿ ನಗರದಲ್ಲಿ ಲೊಕೇಟ್ ಆಗಿದೆ. ಇದು ಶ್ರೀ ಷಣ್ಮುಖ ದೇವಸ್ಥಾನ. ದೇವಸ್ಥಾನದ ಹೆಸರು ಪೂರ್ತಿ ವಿಳಾಸ ಬಂದು ಶೃಂಗಗಿರಿ ಷಣ್ಮುಖ ದೇವಸ್ಥಾನ. ಅಂದರೆ ಷಣ್ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ರಾಜರಾಜೇಶ್ವರಿ ನಗರದಲ್ಲಿ BML ಲೇಔಟ್ ಅಂತ ಇದೆ, ಅಲ್ಲಿ ಬರುತ್ತೆ. ಕರೆಕ್ಟಾಗಿ ಮೆಜೆಸ್ಟಿಕ್ಕಿಂದ ಒಂದು 12 ಕಿಲೋಮೀಟ್ರ್ ಇದೆ. ಮೆಜೆಸ್ಟಿಕ್ಕಿಂದ 225 ನಂಬರ್ ಬಸ್ಸು BMTC ಬಸ್ ಬರುತ್ತೆ. ನೀವು ರಾಜರಾಜೇಶ್ವರಿ ನಗರದಲ್ಲಿ ಡಬಲ್ ರೋಡ್ ಅಂತ ಬರುತ್ತೆ. ರಾಜರಾಜೇಶ್ವರಿ ನಗರದಲ್ಲಿ ಅಲ್ಲಿ ಹೇಳ್ಕೊಂಡ್ರೆ ಒಂದು 5 ಮಿನಿಟ್ಸ್ ವಾಕು. ನೋಡ್ತಾ ಇರ್ಬೋದು ನೀವು. ಇದು ಒಂದು ವಿಶೇಷವಾಗಿ ಮಾಡಿರೋ ಗೋಪುರ. ಅಂದರೆ ಈ ತಿಂಗಳು ಆಗಸ್ಟ್ 16ನೇ ತಾರೀಕು ಒಂದು ವಿಶೇಷವಾದ ಪೂಜೆ ಇದೆ. ಅದು ಮುಂದೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು. ಆ ಪೂಜೆಗೋಸ್ಕರ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ಸಾಯಂಕಾಲ 4:30ಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ನಾವು ಅಲ್ಲಿಂದ ಬರ್ತಾರೆ. ನಾವು 2 ವೀಲರಲ್ಲಿ ಬಂದ್ವಿ, ಹೀಗಾಗಿ ರೋಡ್ ಫೋಟೋ ತೆಗಿಯೋಕ್ಕಾಗಲಿಲ್ಲ. ನಾನೇ ಡ್ರೈವ್ ಮಾಡ್ತಿರೋದ್ರಿಂದ ಸ್ವಲ್ಪ ಮೆಟ್ಲಿದೆ. ಅಂದರೆ ಭೂಮಿ ನಾವು ಕೆಳಗಡೆಯಿಂದ ಮೇಲ್ವರೆಗೂ 240 ಅಡಿ ಎತ್ತರದಲ್ಲಿರೋದು. ಆ್ಯಕ್ಚುಲಿ ಬೆಟ್ಟ ಇದು. ನಾನೊಂದು 15 ವರ್ಷದಿಂದ ನೋಡಿದಾಗ ಇಷ್ಟೇನು ಕಮರ್ಷಿಯಲ್ ಆಗಿರಲಿಲ್ಲ ಇದು ಅವತ್ತು. ಬಟ್ ಈಗೆಲ್ಲ ಅಂದರೆ ಪೂಜೆ ಸಾಮಾನು ಎಲ್ಲ ಸಿಗುತ್ತೆ. ಅವತ್ತು ರೋಡಲ್ಲಿ ಮಾರ್ತಾಯಿದ್ರು. ಈಗ ಒಳಗಡೆ ಒಂದು ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಪೂಜೆ ಸಾಮಾನು, ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ, ಅದೇ ನಾವು ಷಣ್ಮುಖ ಸ್ವಾಮಿ ವಿಗ್ರಹ ಅದೆಲ್ಲ ಸಿಗುತ್ತೆ. ಇಲ್ಲೇನು ಸ್ಟಾರ್ಟಿಂಗೇ ಒಂದು ಸ್ಟಾಲ್ ಇದೆ ಎಂಟ್ರಿಗೆ. ವೆಹಿಕಲ್ ಪಾರ್ಕಿಂಗ್ ಎನಿ ವೆಹಿಕಲ್ 10 ರೂಪೀಸ್ ಅಷ್ಟೇ ಪಾರ್ಕಿಂಗ್ ತೊಗೊಳ್ಳೋದು. ಕೆಳಗಡೆಯಿಂದನೇ ಬರಿಗಾಲಲ್ಲೇ ಹತ್ತಬೇಕು. ಚಪ್ಪಲಿ ಸ್ಟ್ಯಾಂಡ್ ಕೆಳಗಡೆನೇ ಇದೆ. ಚಪ್ಪಲಿಯನ್ನು ಹಾಕ್ಕೊಂಡು ಹತ್ಕೊಂಡೋಗಿಲ್ಲ. ಸೊ ನಾವು ಎಂಟ್ರಿಗೇ ಒಂದು ಪಂಚಮುಖಿ ಗಣಪತಿ ದೇವಸ್ಥಾನ ಬರುತ್ತೆ. ಇದು ಸಿಂಹಾರೂಢ ಗಣಪತಿ. ಸಿಂಹಾರೂಢ ಅಂದರೆ ನಾವು ಎಲ್ಲ ಕಡೆ ಗಣಪತಿನ ಇಲಿ ವಾಹನ ಅಂತ ಹೇಳ್ತೀವಿ. ಇಲಿ ಮೇಲೆ ಇರ್ತಾನೆ ಅಥವಾ ಇಲಿ ಮುಂದೆ ಇರುತ್ತೆ. ಬಟ್ ಇಲ್ಲಿ ಸಿಂಹದ ಮೇಲೆ ಸವಾರಿ ಮಾಡ್ತಾ ಇರೋ ಗಣಪತಿ ಪಂಚಮುಖಿ. ಸೊ ಹೀಗಾಗಿ ಪಂಚಮುಖಿ ಗಣಪತಿ, ಸಿಂಹಾರೂಢ ಗಣಪತಿ ಅಂತ ಹೇಳ್ತಾರೆ. ಈ ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗಲಿಕ್ಕೆ ಇನ್ನೊಂದು ವಿಶೇಷ ಕಾರಣ ಏನಂದರೆ, ಶ್ರೀ ಶೃಂಗೇರಿ ಪೀಠದ ಭಾರತೀ ತೀರ್ಥ ಸ್ವಾಮೀಜಿಯವರಿಗೆ ಕನಸಿನಲ್ಲಿ ಸಾಕ್ಷಾತ್ ನಮ್ಮ ಷಣ್ಮುಖ ಸ್ವಾಮಿನೇ ಬಂದು ನನಗಿಲ್ಲಿ ದೇವಸ್ಥಾನ ನೆಲೆ ಮಾಡಬೇಕು ಅಂತ ಹೇಳಿದಾಗ ಅವರ ಇದರಂತೆಯೇ ಆಶೀರ್ವಾದಂತೆಯೇ ಇಲ್ಲಿ ದೇವಸ್ಥಾನ ಆಯಿತು. 1995ರಲ್ಲಿ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಯಿತು. ಇದು 16ನೇ ತಾರೀಕು ವಿಶೇಷವಾಗಿರೋದ್ರಿಂದ ಅವತ್ತಿಂದ ಇದು ಬೋರ್ಡು. ಬೇಕಾದ್ರೆ ನೀವು ಫ್ರೀಸ್ ಮಾಡಿ ನೋಡ್ಬೋದು. ಫೇಸ್ ಮಾಡಿ ಇಲ್ಲಿ ನಿಲ್ಲಿಸಿ ನೋಡ್ಬೋದು ಅದೆಲ್ಲ ಡೀಟೇಲ್ಸ್ ಹಾಕಿದ್ದೀನಿ. ಈ ದೇವಸ್ಥಾನದ ವಿನ್ಯಾಸ ಹೇಗಿದೆ ಅಂದರೆ, ಸ್ಟಾರ್ಟಿಂಗು ನಾರ್ಮಲಾಗಿ ಮೆಟ್ಲು ಹತ್ಕೊಂಡು ಬರ್ತಾರಂಗೆ ನಿಮ್ಗೆ ಈ ದೇವಸ್ಥಾನದ ಮೇಲ್ಗಡೆ ಮೇಲ್ಛಾವಣಿ ಅದೆಲ್ಲ ಸೇಮ್ ಹುತ್ತು ಥರನೇ ಮಾಡಿದ್ದಾರೆ. ಅದು ಒಂದು ಹುತ್ತಲ್ಲ, ಸಾವಿರಾರು ಹುತ್ತು ಥರನೇ ಮೇಲ್ಗಡೆ ಎಲ್ಲ ಮೇಲ್ಛಾವಣಿ ಮಾಡಿದ್ದಾರೆ. ಗೋಡೆಗಳು ಸಹ ಹುತ್ತದ ಆಕಾರದಲ್ಲೇ ಇರೋದು. ಆಮೇಲೆ ಭಗವಾನ್ ಷಣ್ಮುಖ ಸ್ವಾಮಿಯ ಆಯುಧ ಬಂದ್ಬಿಟ್ಟು ತ್ರಿಶೂಲ. ಅದನ್ನು ತುಂಬ ದೊಡ್ಡದಾಗಿದೆ. ಆಮೇಲೆ ಅಲ್ಲಿ ಷಣ್ಮುಖ ಅಂದರೆ 6 ಮುಖ. ಷಣ್ಮುಖನಿಗೆ 6 ಮುಖದ ಒಂದು ದೊಡ್ಡದು ಗೋಪುರ ಇದೆ ಮೇಲೆ. ಆ ಗೋಪುರಕ್ಕೆ ಹೇಗೆ ಅಂದರೆ ಒಂದು 40 ಅಡಿ ಎತ್ತರ ಗೋಪುರನೇ ಇದೆ. ಅದು ಮುಂದೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಿಂದನೇ ಹಾಗೆ ನೋಡ್ತಾ ಇದ್ವಿ ನಾವು. ಸ್ವಲ್ಪ ಹೈಟಲ್ಲಿದ್ವಿ ಆಲ್ರೆಡಿ. ಒಂದು ಅರ್ಧದ ಬೆಟ್ಟದ ಮೇಲೆ ಹತ್ತಿದ್ವಿ ಮೆಟ್ಲು ಹತ್ಕೊಂಡು ಬಂದಾಗ. ಇಲ್ಲಿಂದ ನೋಡಿ ರಾಜರಾಜೇಶ್ವರಿ ನಗರ ಯಾವ ಥರ ಕಾಣುತ್ತೆ ಅಂತ. ಇಷ್ಟಿಷ್ಟೇ ಮನೆಗಳ ಥರ ಕಾಣಿಸುತ್ತೆ. ಗಣಪತಿ ದೇವಸ್ಥಾನ, ಪಂಚಮುಖಿ ಗಣಪತಿ ದೇವಸ್ಥಾನ ಆಗ್ತಿರಂಗೆ ಅರುಣಾಚಲ ದೇವಸ್ಥಾನ ಇದೆ ಒಳಗಡೆ. ಅರುಣಾಚಲೇಶ್ವರ ಸ್ಫಟಿಕಲಿಂಗ ಅಲ್ಲಿ. ಬಟ್ ನಮಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಬಟ್ ಅದು ಕ್ಲಿಯರ್ ಆಗಿಲ್ಲ ವೀಡಿಯೋ. ಅರುಣಾಚಲೇಶ್ವರ ದೇವಸ್ಥಾನ ಅಂದರೆ ಸಾಕ್ಷಾತ್ ಶಿವನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ಪಾರ್ವತಿ ಅಮ್ಮನವರ ಮೂರ್ತಿ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಳಗಡೆ.
ಸುಮಾರು ಒಂದು 200-250 ಮೆಟ್ಲಿದೆ ಕೆಳಗಡೆಯಿಂದ ಲೆಕ್ಕ ಹಾಕಿದ್ರೆ. ಅಂತ ಏನು ಹೈಟ್ ಇಲ್ಲ, ಒಂದು ಅರ್ಧ ಅಡಿಗಿಂತ ಕಮ್ಮಿನೇ ಇದೆ. ವಯಸ್ಸಾದವರು ಕೂಡ ಹತ್ಬೋದು. ಆಮೇಲೆ ಇನ್ನೊಂದೇನೆಂದರೆ, ನಾನು ಅಲ್ಲಿ ದೇವಸ್ಥಾನದ ಮಂಡಳಿಯವ್ರ ಹತ್ರ ಮಾತಾಡಿದೆ. ಕ್ಷೇತ್ರ ಮಹಿಮೆ ಬಗ್ಗೆ ಯಾರಾದರೂ ಹೇಳ್ಕೊಡ್ತೀರಾ, ಹೀಗೆ ನಾವು ಯೂಟ್ಯೂಬ್ ಮಾಡೋರು ಅಂತ ಹೇಳಿದ್ಕೆ, ಸರ್ ಇಲ್ಲ, ಆಫೀಸಲ್ಲಿ ಪರ್ಮಿಷನ್ ತೊಗೋಬೇಕು, ಬಟ್ ಇವತ್ತು ರಜೆ ಇದೆ, ಭಾನುವಾರ ಆಗಿರೋದ್ರಿಂದ ಆಫೀಸ್ ರಜೆ ಇದೆ ಅಂತ ಹೇಳಿದ್ರು. ಬಟ್ ಇದು ಇನ್ನೊಂದು ದೇವಸ್ಥಾನದಂದರೆ ಟೈಮಿಂಗ್ಸು ನಾನು ನೋಡ್ತಾ ಇದ್ದೆ, ನಾವು ವಾಪಸ್ ಬಂದಾಗ 12:30, 12:45 ಆಗಿತ್ತು. ಆಲ್ಮೋಸ್ಟ್ ಕ್ಲೋಸ್ ಮಾಡಿಬಿಟ್ರು, ಗೇಟೇ ಕ್ಲೋಸ್ ಮಾಡಿಬಿಟ್ರು. ಭಾನುವಾರ ವಿಶೇಷ ದಿನ ಅಂತೇನು ಅಂದರೆ ಬೇರೆ ದೇವಸ್ಥಾನಗಳೆಲ್ಲ ಶನಿವಾರ ಭಾನುವಾರ ಸ್ವಲ್ಪ ಓಪನ್ ಇರ್ತಾರೆ ಮಧ್ಯಾಹ್ನ. ಬಟ್ ಇದಕ್ಕೆ ಅಷ್ಟೊಂದು ಇದನ್ನು ಮಾಡಲಿಲ್ಲ ಇವರು. ಟೈಮ್ ಅಂದರೆ ಟೈಮ್ ಅಂತ ಕ್ಲೋಸ್ ಮಾಡಿದ್ರು. ಸೊ ಅಲ್ಲಿ ದೇವಸ್ಥಾನದ ಪರ್ಮಿಷನ್ ಇಲ್ಲದಿರೋದಕ್ಕೆ ಯಾರೂ ನಮ್ಮ ಜೊತೆ ಮಾತಾಡಲಿಲ್ಲ. ಮೇಲ್ಗಡೆ ಗಣಪತಿ ದೇವಸ್ಥಾನ ಇನ್ನೊಂದು, ನಾವು ಕೆಳಗಡೆ ನೋಡಿದ್ದು ಪಂಚಮುಖಿ ಗಣಪತಿ ದೇವಸ್ಥಾನ, ಇದು ಮೇಲ್ಗಡೆ ಗಣಪತಿ ದೇವಸ್ಥಾನ. ನಮಗೆ ಅಲ್ಲಿ ಕೆಳಗಡೆ ಅರುಣಾಚಲೇಶ್ವರ ದೇವ್ರ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅಲ್ಲಿ ವೀಡಿಯೋ ತೆಗಿಯೋಕ್ಕೆ ಬಿಡಲಿಲ್ಲ. ಬಟ್ ಇಲ್ಲಿ ನೀಟಾಗೇ ಬಿಟ್ಟರು ನಮಗೆ ವೀಡಿಯೋ ತೆಗಿಯೋಕ್ಕೆ. 16ನೇ ತಾರೀಕು, ಆಗಸ್ಟ್ 16ನೇ ತಾರೀಕು ವಿಶೇಷ ದಿನ ಇರೋದ್ರಿಂದ ತುಂಬ ಅಲಂಕಾರ ಮಾಡಿದರು. ಇದು ಷಣ್ಮುಖ ಸ್ವಾಮಿ ದೇವಸ್ಥಾನ. ಷಣ್ಮುಖ ಮಧ್ಯದಲ್ಲಿರೋದು ದೊಡ್ಡ ದೇವರು ಷಣ್ಮುಖ ದೇವರು. ಶ್ರೀವಲ್ಲಿ ದೇವಿ ಮತ್ತು ಶ್ರೀದೇವಸೇನ ಇಬ್ಬರು ಪತ್ನಿಯರ ಸಮೇತ ಷಣ್ಮುಖ ಸ್ವಾಮಿಯ ದೇವರ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ. ಇಲ್ಲಿ ಮತ್ತೆ ಯಾವ್ಯಾವ ಊರುಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅನ್ನೋದನ್ನ ನೀಟಾಗಿ ಪೇಂಟಿಂಗಲ್ಲಿ ತೋರಿಸಿದ್ದಾರೆ. ಗರ್ಭಗುಡಿಯ ಸುತ್ತಲೂ ಪೇಂಟಿಂಗ್ ಮಾಡಿಸಿದ್ದಾರೆ. ಹೆಚ್ಚು ದೇವಸ್ಥಾನಗಳು ತಮಿಳ್ನಾಡಲ್ಲಿದೆ. ಅದರ ಜೊತೆಗೆ ಡಾಕ್ಟರ್ ಅರುಣಾಚಲ ಅನ್ನೋರು ಇದನ್ನು ಟೋಟಲ್ ಪ್ಲ್ಯಾನ್ ಮಾಡಿರೋದು ಈ ದೇವಸ್ಥಾನಕ್ಕೆ. ಅವರು 1,000 ಮೂರ್ತಿಗಳಿಗೂ ಮೇಲಿದೆ. ಬರೀ ಗಣಪತಿ ದೇವಸ್ಥಾನಗಳ ವಿಗ್ರಹಗಳನ್ನು ಕಲೆಕ್ಟ್ ಮಾಡಿ ಇಲ್ಲಿ ಅದನ್ನೊಂದು ಶೋಕೇಸಲ್ಲಿ ಇಟ್ಬಿಟ್ಟು ಎಲ್ರಿಗೂ ಪ್ರದರ್ಶನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ವೆರೈಟಿ. ಕೆಲವು ಮಣ್ಣಲ್ಲಿದೆ, ಕೆಲವು ಪ್ಲಾಸ್ಟಿಕಲ್ಲಿದೆ, ಕೆಲವು ಹಿತ್ತಾಳಲ್ಲಿದೆ, ಕೆಲವು ತಾಮ್ರದಲ್ಲಿದೆ, ಕೆಲವು ಸ್ಟೀಲಲ್ಲಿದೆ. ಚೆನ್ನಾಗಿದೆ. ಎಲ್ಲ ಥರ ಗಣಪತಿ ಸ್ಟ್ಯಾಚುಗಳನ್ನ ತೋರಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಒಂದೊಂದು ಊರುಗಳಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅನ್ನೋದನ್ನ ಇಲ್ಲಿ ಪೇಂಟಿಂಗಲ್ಲಿ, ಗರ್ಭಗುಡಿ ಸುತ್ತಲೂ ಪೇಂಟಿಂಗಲ್ಲಿ ತೋರಿಸಿದ್ದಾರೆ.
ಸುಬ್ರಹ್ಮಣ್ಯ ಸ್ವಾಮಿ ಅವರ ವಾಹನ ಬಂದು ನವಿಲು. ಆ ನವಿಲು ಆಕಾರದಲ್ಲಿ ಒಂದು ಆಡಿಟೋರಿಯಂ ಥರ ಮಾಡಿದ್ದಾರೆ ಮೇಲ್ಗಡೆ. ಬಟ್ ಅದು ಇನ್ನೂ ಕೆಲಸ ನಡೀತಾ ಇದೆ. ಅದು ಇನ್ನೂ ಏನಂತ ಓಪನ್ ಮಾಡಲಿಲ್ಲ. ಆ ನವಿಲು ಆಕಾರದಲ್ಲಿ ಆ ಬಿಲ್ಡಿಂಗು, ಆ ಹಿಂದುಗಡೆಯಿಂದ ಈ ತೋಟ, ಕೈ ತೋಟ ಮಾಡಿದ್ದಾರೆ. ಸುತ್ತಲೂ ಹಸಿರು ಬೆಟ್ಟದ ಮೇಲೆ ಇರೋದ್ರಿಂದ ಬೆಂಗಳೂರಿಗೆ ಇದು ಹಬ್ಬನೇ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಮಗೆ ಬೆಂಗಳೂರಿಗೆ ಹೋಗಿಬಿಟ್ಟು ಗ್ರೀನ್ರಿ ಬೇಕು ಅಂದರೆ, ಬೆಂಗಳೂರಲ್ಲಿರೋದು ಗಿಡ ಮರಗಳು ಬಿಟ್ಟು ಗ್ರೀನ್ರಿ ಬೇಕಂದರೆ ಒಂದು 50-60 ಕಿಲೋಮೀಟ್ರ್ ಮಿನಿಮಮ್ ಹೊರಗಡೆ ಹೋಗಬೇಕು. ಬಟ್ ಬೆಂಗಳೂರಲ್ಲೇ ಇರೋದು ನಮ್ಮ ಪುಣ್ಯ, ನಮ್ಮ ಅದೃಷ್ಟ. ಆಮೇಲೆ ನಾವು ಇದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈಲಿದೆ. ನಮ್ಮ ವೀಡಿಯೋಗಳಿಗೆ, ಈ ಥರ ವೀಡಿಯೋಗಳಿಗೆ ನಮ್ಮನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಮತ್ತು ನಮ್ಮಿಂದ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ, ಈ ಥರ ವೀಡಿಯೋಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಸಪೋರ್ಟು, ಬೆಂಬಲ ಸದಾ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.